ನೀವು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ವಾಲ್ಯೂಮ್ 2ನ ನೋಡಿ ಮುಗಿಸಿದಿರಾ, ಆದರೂ ನಿಮಗೆ ಇನ್ನೂ ಅರ್ಥ ಆಗ್ತಿಲ್ಲ ಏನಾಯಿತು ಅಂತ. ಸೊ ಈ ಅಪ್ಸೈಡ್ ಡೌನು, ಈ ಓಮ್ ಹೋಲು ಒಂದಂತ ಗೊತ್ತಾಯ್ತು ನಿಮಗೆ, ಅದು ಓಮ್ ಹೋಲ್ ಅಂತ. ಯಾಕೆಂದರೆ ಅದು ಪೂರ್ತಿ ಸೀಸನಲ್ಲಿ ಹೇಳ್ತಾ ಇರ್ತಾರೆ ಇದು ಒಂದೊಂದು ಓಮ್ ಹೋಲು, ಅಪ್ಸೈಡ್ ಡೌನ್ ಒಂದು ಓಮ್ ಹೋಲ್ ಅಂತ. ಸೊ ಓಮ್ ಹೋಲ್ ಅಂದರೆ ಏನು, ಅದು ಅಲ್ಲಿ ಯಾಕೆ ಬಂತು, ಹೇಗೆ ಕ್ರಿಯೇಟ್ ಆಯಿತು. ಫಸ್ಟ್ ಈ ಓಮ್ ಹೋಲ್ ಅಂದರೆ ಏನು, ಈ ಓಮ್ ಹೋಲ್ ಅಂದರೆ ಏನಪ್ಪ ಅಂತಂದರೆ ಅದೊಂದು ಸ್ಪೇಸಿನ ಒಂದು ಎ ಮತ್ತು ಬಿ 2 ಪಾಯಿಂಟ್ಸ್ನ ಜಾಯಿನ್ ಮಾಡುತ್ತೆ. ಎಕ್ಸಾಂಪಲ್ ಇವಾಗ ಎ ಬಿ ಮಧ್ಯೆ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ. ನೀವು ಆ ಓಮ್ ಹೋಲ್ ಒಳಗೆ ಹೋದರೆ ಆ ಒಂದು 10 ಕಿಲೋಮೀಟರ್ನ ಡಿಸ್ಟೆನ್ಸ್ ಏನು ಕವರ್ ಮಾಡ್ತಿರಲ್ಲ ನಾರ್ಮಲಿ, ಅದು ತುಂಬಾ ಜಲ್ದಿ ಕವರ್ ಮಾಡ್ಬೋದು. ಆ ಓಮ್ ಹೋಲ್ ಒಳಗೆ ಹೋದರೆ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಪಟ್ಟನಾಗಿ ಹೋಗ್ಬಿಡ್ತೀರಾ. ಸೊ ಇದೇ ಕಾನ್ಸೆಪ್ಟ್ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಅಪ್ಲೈ ಆಗಿರೋದು. ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ನಮ್ಮ ಒಂದು ಅರ್ಥ ಇದೆಯಲ್ಲ, ಅದು ಪಾಯಿಂಟ್ ಎ. ಆಮೇಲೆ ಇನ್ನೊಂದು ಅಬಿಸ್ ಅಥವಾ ಡೈಮೆನ್ಷನ್ ಎಕ್ಸ್ ಅಂತ ತೋರಿಸಿದ್ರಲ್ಲ, ಅದು ಪಾಯಿಂಟ್ ಬಿ. ಅದ್ರ ಮಧ್ಯೆ ಮತ್ತೆ ಅರ್ಥ ಮಧ್ಯೆ ಏನೊಂದು ಇದೆಯಲ್ಲ, ಅದೇ ಅಪ್ಸೈಡ್ ಡೌನ್, ಅದೇ ಒಂದು ಓಮ್ ಹೋಲ್. ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ನಮಗೆ ತೋರಿಸಿದ್ರು ಈ ಒಂದು ಅರ್ಥ ಮತ್ತೆ ಅಬಿಸ್ ಮಧ್ಯೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಆಗೋಕೆ ಸಾಧ್ಯನೇ ಇರಲಿಲ್ಲ. ಆದ್ರೆ ಆ ಒಂದು ಕಾಂಟ್ಯಾಕ್ಟ್ ಯಾವಾಗ ಪಾಸಿಬಲ್ ಆಯ್ತು ಅಂತಂದ್ರೆ 11 ನವೆಂಬರ್ 6, 1983 ಅಲ್ಲಿ ಆ ಒಂದು ಡೆಮೋಗಾರ್ಗನ್ ಟಚ್ ಮಾಡಿದಾಗ, ಆ ಡೆಮೋಗಾರ್ಗನ್ ಟಚ್ ಮಾಡಿದಾಗ ಆ ಒಂದು ಡೆಮೋ ಇದ್ದಿದ್ದು ಅಬಿಸ್ ಅಲ್ಲಿ. ಸೊ ಅವಾಗ ಏನಾಯ್ತು ಅಂತಂದ್ರೆ ಅವಳು ಹಾಕಿಂಗ್ ಅಲ್ಲಿ ಟಚ್ ಮಾಡೋದ್ರಿಂದ ಆ ಒಂದು ಕಂಪ್ಲೀಟ್ ಹಾಕಿನ್ಸ್ ಒಂದು ರೆಪ್ಲಿಕಾ ಆಗ್ಬಿಡುತ್ತೆ. ಆ ಒಂದು ಕಾಂಟ್ಯಾಕ್ಟ್ ಅರ್ಥಿಂದ ಅಬಿಸ್ ತನಕ ಆಗಿತ್ತು. ಆ ಒಂದು ಕಾಂಟ್ಯಾಕ್ಟ್ ಇವೆಲ್ಲ ಏನೇನಾಯ್ತು ಎಲ್ಲ ಒಂದು ಆ ಹಾಕಿನ್ಸ್ ಲ್ಯಾಬ್ ಅಲ್ಲಿ ಆಗಿರೋದ್ರಿಂದ ಹಾಕಿನ್ಸ್ ಲ್ಯಾಬ್ ಆಗಿದೆ ದ ಸೆಂಟರ್ ಆಫ್ ದಿಸ್ ಓಮ್ ಹೋಲ್. ಸೊ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ, ನ್ಯಾನ್ಸಿ ಒಂದು ಎಕ್ಸಾಟಿಕ್ ಮ್ಯಾಟರ್ ನ ಶೂಟ್ ಮಾಡ್ತಾಳಲ್ಲ ಒಂದು ಗನ್ ಅಲ್ಲಿ, ಆ ಎಕ್ಸಾಟಿಕ್ ಮ್ಯಾಟರ್ ಏನು? ಸೊ ಆ ಎಕ್ಸಾಟಿಕ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ ಆ ಇಡೀ ಒಂದು ಅಪ್ಸೈಡ್ ಡೌನ್ ಅಥವಾ ಓಮ್ ಹೋಲ್ ನ ಸ್ಟೇಬಲ್ ಆಗಿ ಅದೇ ಇಡ್ತಾ ಇರೋದು. ಅವಳೇನ್ ಮಾಡ್ಬಿಟ್ಲು, ಅದನ್ನೇ ಹೊಡೆದ್ಬಿಟ್ಲು ಗನ್ನಲ್ಲಿ. ಎಕ್ಸಾಟಿಕ್ ಮ್ಯಾಟರ್ ಹೆಂಗೆ ಕ್ರಿಯೇಟ್ ಆಯ್ತು, ಎಲ್ಲಿಂದ ಬಂತು ಅಂತ ನಮಗೆ ಇನ್ನೂ ಗೊತ್ತಾಗಿಲ್ಲ. ಅದು ವಾಲ್ಯೂಮ್ 2 ಅಲ್ಲಿ ಫೈನಲ್ ಎಪಿಸೋಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ.